ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಹಬ್ಬಕ್ಕೆ ಅಂತ ಮಮ್ಮಿ ಮನೆಗೆ ಹೋಗಿದ್ನಲ್ವಾ, ಇವತ್ತು ಒಂದು ಸ್ಯಾಟರ್ಡೇ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮ ಮನೆ ದೇವರು, ನಮ್ಮ ಯಜಮಾನ್ರ ಮನೆ ದೇವರಿಗೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ನಾನೇನು ಮತ್ತೆ 1-2 ಡೇಸ್ ಇರೋ ಚಾನ್ಸ್ ಸಿಗಲಿಲ್ಲ. ಅದಕ್ಕೋಸ್ಕರ ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಡಬೇಕಿತ್ತು. ಅದಕ್ಕೆ ಮಮ್ಮಿ ಕುಂಕುಮ ಕೊಟ್ಬಿಡ್ತೀನಿ ಕೂತ್ಕೊ ಅಂತ ಹೇಳಿದ್ರು. ಕುಂಕುಮ ಎಲ್ಲ ತೊಗೊಂಡು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತಾ ಇದ್ವಿ ಅಂತ ಹೇಳಿದ್ರೆ, ನಾನು, ಪಾಪು, ಅಜ್ಜಿ ಮತ್ತು ನಮ್ಮ ಅತ್ತೆ ಮತ್ತು ನನ್ನ ಕಝಿನು, ಇಷ್ಟು ಜನನೂ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಶನಿವಾರದಲ್ಲಿ ಮನೆ ದೇವ್ರಿಗೆ ಹೋಗೋ ಪದ್ಧತಿ ನಮ್ಮ ಮನೇಲಿದೆ. ಅದಕ್ಕೋಸ್ಕರ ಹೋಗ್ತಾ ಇದ್ವಿ. ನಮ್ಮ ಮನೆ ದೇವ್ರು ಎಲ್ಲಿರೋದು ಅಂತ ಹೇಳಕ್ಕೆ ಬಂದರೆ, ಆನೇಕಲ್ ತಿಮ್ಮರಾಯಸ್ವಾಮಿ ದೇವಸ್ಥಾನ. ತುಂಬ ದಿನ ಆದಮೇಲೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಎಷ್ಟು ಒಂದು 6 ಮಂತ್ಸ್ ಆಯ್ತೇನೋ. ಅದಕ್ಕೋಸ್ಕರ 2 ವೀಕ್ಸಲ್ಲೇ ಹೋಗ್ಬಿಡೋಣ, ಇಲ್ಲಾಂದರೆ ತುಂಬ ಜನ ಆಗ್ತಾರೆ. ಲಾಸ್ಟ್ ವೀಕ್ಸ್ ತೊಗೊಂಡ್ರೆ ಅಂತೂ ತುಂಬ ಹೆವಿ ರಶ್ ಇರುತ್ತೆ ಅಂತ ಇವತ್ತು ಹೋದ್ವಿ. ಆದರೆ ಅಲ್ಲಂತೂ ಇವತ್ತೇ ತುಂಬ ಜನ ಇದ್ದರು. ಇನ್ನು 3rd ವೀಕು, 4th ವೀಕು, 5th ವೀಕ್ ಎಲ್ಲ ತೊಗೊಂಡ್ರೆ ಅಷ್ಟೇ ಮುಗೀತು. ತುಂಬಾ ರಶ್ ಆಗಿಬಿಡುತ್ತೆ. ಮತ್ತು ನಾವು ಹೋಗಿದ್ದು ಕೂಡ ಒಂದು 7 o'clock ಹೋದ್ವಿ. 7ಗೆ ಹೋದ್ರೂ ಮನೆಗೆ ಬರೋಷ್ಟ್ರಲ್ಲಿ 1:30 ಆಗೋಗಿತ್ತು. ಅಷ್ಟು ರಶ್ ಇದ್ದರು. ನಾವು ಹೋಗ್ಬೇಕಾದ್ರೆ ಏನೂ ರಶ್ ಇರಲ್ಲ ಬಿಡಪ್ಪ, ಹೋಗ್ಬಿಟ್ಟು ಬಂದ್ಬಿಡ್ಬೋದು ಅಂತ ಹೋದರೆ ಅಲ್ಲಿ ತುಂಬಾ ರಶ್ ಆಗಿಬಿಟ್ಟಿದ್ರು. ಹಾಗೆ ಪಾಪುಗೆ ಬೆಳಗ್ಗಿನ ಬ್ರೇಕ್ಫಾಸ್ಟ್ ತಿನ್ನಿಸ್ಬೇಕಿತ್ತು. ಅದಕ್ಕೋಸ್ಕರ ಇಡ್ಲಿ ಅಂತ ಇದ್ಲು. ಅಲ್ಲೇ ಒಂದು ಪಕ್ಕದಲ್ಲೇ ಹೋಟ್ಲಿತ್ತು, ಹೋಗ್ಬೇಕಿದ್ರೆ ಅಲ್ಲೇ ಇಡ್ಲಿ ತೊಗೊಂಬಂದು ಕೊಟ್ಟೆ. ನೋಡ್ತಾ ಇರ್ಬೋದು, ಇಡ್ಲಿ ಅಂತಲೇ ಇದ್ಲು. ಆಮೇಲೆ ಇಡ್ಲಿ ತೊಗೊಬಂದು ಕೊಟ್ಟಮೇಲೆ ಇಡ್ಲಿ ಅನ್ನೋದನ್ನು ನಿಲ್ಲಿಸ್ಬಿಟ್ಟು ಅದನ್ನು ತಿನ್ನೋದು ಕೂಡ ಬಿಟ್ಬಿಟ್ಲು. ಅವಳಿಗೆ ಅದನ್ನೆಲ್ಲ ತೊಗೊಬಂದು ತಿಂದಷ್ಟರಲ್ಲಿ ದೇವಸ್ಥಾನ ಕೂಡ ಬಂತು. ನೋಡ್ತಾ ಇರ್ಬೋದು, ಇದು ಬಂದು ಆರ್ಚು. ಇಲ್ಲಿಂದ ಒಂದು 1/4 ಕಿಲೋಮೀಟ್ರ್ ಅನಿಸುತ್ತೆ ಒಳಗಡೆಗೆ. ತುಂಬಾ ಚೆನ್ನಾಗಿದೆ. ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ರೆ ಏನೋ ಒಂಥರ ಪಾಸಿಟಿವು. ಅದಕ್ಕೋಸ್ಕರ 2nd ವೀಕಲ್ಲಿ ಹೋದರೆ ಆರಾಮಾಗಿ ದೇವ್ರನ್ನ ನೋಡ್ಕೊಬರ್ಬೋದು ಅಂತ ಹೋದ್ವಿ. ನೋಡ್ತಾ ಇರ್ಬೋದು, ಸೇಮ್ ಮಿನಿ ತಿರುಪತಿ ಇದ್ದಂಗಿದೆ. ನನಗಂತೂ ಇಲ್ಲಿ ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ಶಾಂತಿ ಇರೋ ಥರ ಅನಿಸುತ್ತೆ. ಅದಕ್ಕೋಸ್ಕರ ಅಂತ ಇರ್ತೀನಿ ಅವಾಗವಾಗ ಹೋಗೋಣ ಅಂತ. ಆಮೇಲೆ ದೇವಸ್ಥಾನದ ಹತ್ರನೇ ನಿಲ್ಲಿಸಿ ಪಾರ್ಕಿಂಗ್ ಎಲ್ಲ ಮಾಡೋಕ್ಕೆ ಗಾಡಿನ ತೊಗೊಂಡೋದ್ರು. ಆಗ ನಾನು ಈ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ತುಂಬಾ ಚೆನ್ನಾಗಿದೆ ಅಲ್ಲೆಲ್ಲನೂ ಕೂಡ, ನೇಚರು ಮತ್ತು ದೇವಸ್ಥಾನ ಎಲ್ಲನೂ ಕೂಡ. ಹಾಗೆ ಅಜ್ಜಿ ಪರ್ಸನ್ನ ಮರೆತು ಬಿಟ್ಟಿದ್ದೀನಿ ಬಾಕ್ಸಲ್ಲಿ ಅಂತ ಹೇಳಿದ್ರು. ಅದಕ್ಕೆ ಪರ್ಸ್ನ ಕೂಡ ತೊಗೊಬರೋಕ್ಕೆ ಹೋದ್ವಿ. ಬರಬೇಕಾದ್ರೆ ಇಬ್ಬರು ಬಂದ್ವಿ. ನಾನು ಈ ರೀತಿ ರೆಡಿ ಆಗಿಬಿಟ್ಟು ಹೋಗಿದ್ದೆ, ಸ್ಯಾರಿ ಎಲ್ಲ ಹಾಕ್ಕೊಂಡು ಸಿಂಪಲ್ಲಾಗೆ. ಆಮೇಲೆ ಅಜ್ಜಿ ಅಲ್ಲೇ ಕೂತಿದ್ರು. ಅಜ್ಜಿನ ಕೂಡ ಕರ್ಕೊಂಡು ಈಗ ದೇವಸ್ಥಾನದ ಒಳಗಡೆ ಹೋಗ್ತಾಯಿದ್ದೀನಿ. ಓಕೆ ಗೈಸ್, ಹಾಗೆ ನಾವು ಈ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ನೆಲ್ಲ ಬಿಟ್ಬಿಡ್ತೀವಿ, ತಿನ್ನಲ್ಲ. ಶ್ರಾವಣ ಮಾಸ ಮತ್ತು ಕಾರ್ತಿಕ್ ಮಾಸದಲ್ಲಿ ನಾನ್ ವೆಜ್ನೆಲ್ಲ ತಿನ್ನಲ್ಲ. ಆ್ಯಕ್ಚುಲಾಗೆ 1.5 ಮಂತ್ ಅನಿಸುತ್ತೆ. ಇವಾಗ ಶ್ರಾವಣ ಸ್ಟಾರ್ಟ್ ಆದಮೇಲೆ ಗಣೇಶ ಹಬ್ಬ ಸ್ಟಾರ್ಟ್ ಆಗೋವರೆಗೂ ತಿನ್ನಲ್ಲ. ಓಕೆ, ಹಾಗೆ ಪಾಪು ನಾನೇ ಮೆಟ್ಲನ್ನ ಹತ್ತೀನಿ ಅಂತ ಇದ್ಲು. ಸರಿ ಹತ್ತಮ್ಮ ಅಂತ ಹೇಳ್ಬಿಟ್ಟು ಅವಳ ಕೈ ಇಟ್ಕೊಂಡು ಮೆತ್ತಗೆ ಹಚ್ತಾ ಇದ್ದೆ. ಆಮೇಲೆ ತುಂಬಾ ಖುಷಿ ಪಡ್ತಾಳೆ ಅವಳು ಕೂಡ ಅಷ್ಟೇ. ಈ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಖುಷಿ ಪಡ್ತಾ ಇರ್ತಾಳೆ, ಎಂಜಾಯ್ ಮಾಡ್ತಾಳೆ ಅವಳು ಕೂಡ. ನೋಡ್ತಾ ಇರ್ಬೋದು, ದೇವಸ್ಥಾನಕ್ಕೆ ಒಳಗಡೆ ಬಂದ್ವಿ. ಶ್ರಾವಣ ಮಾಸ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ತುಂಬ ಸಿಸ್ಟಮ್ಸ್ ಎಲ್ಲ ಮಾಡಿದರು. ತೆಂಗಿನಕಾಯಿ ಏನಾದರೂ ತೊಗೊಂಡೋದ್ರೆ ಅಲ್ಲೇ ಇಡಬೇಕು, ಅದು ಇದು ಏನೇನೋ. ಹಾಗೆ ನಮ್ಮ ದೇವಸ್ಥಾನದಲ್ಲಿ ತೆಪ್ಪದ ಸೇವೆ ಅಂತ ಕೂಡ ಮಾಡ್ತಾರೆ. ನೋಡ್ತಾ ಇರ್ಬೋದು, ಕಲ್ಯಾಣಿಯಲ್ಲಿ ತೆಪ್ಪನ ಇಟ್ಬಿಟ್ಟು ಅದರಲ್ಲಿ ದೇವರಿಗೆ ಸೇವೆ ಕೂಡ ಮಾಡ್ತಾರೆ. ಅಲ್ಲೇ ಇತ್ತು ತೆಪ್ಪ ಕೂಡ, ತೋರಿಸ್ತೀನಿ ಬನ್ನಿ. ನೋಡ್ತಾ ಇರ್ಬೋದು, ಸೊಂದಿಯಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದರಲ್ಲಿ ಕೂಡ ಮಳೆ ಬಿದ್ದು ಎಲ್ಲ ನೀರೆಲ್ಲ ತುಂಬ್ಕೊಂಡಿತ್ತು. ಇದೇ ತೆಪ್ಪದ ಸೇವೆ ಅಂದರೆ ಕಲ್ಯಾಣಿ ಒಳಗಡೆ ಮಾಡ್ತಾರೆ. ನಾನು ಕೂಡ ಹಂಗೆ ಹೋಗ್ತಾ ಇದ್ದೆ. ಅಲ್ಲಿ ನೋಡಿದ ತಕ್ಷಣ ಅಬ್ಬಾ ಏನು ಇಷ್ಟೊಂದು ಜನ ಅಂತ ಕೈ ಕಾಲೆಲ್ಲ ತೊಳ್ಕೊಂಡು ಮುಂದಕ್ಕೆ ಬಂದ್ವಿ. ನೋಡ್ತಾ ಇರ್ಬೋದು, ಇಷ್ಟು ಕ್ಯೂ ಇದೆ ಅಂದರೆ ನಾವು ಆ್ಯಕ್ಚುಲಾಗಿ ನಾನು ಇಷ್ಟು ಜನ ಇರೋದು ನೋಡೇ ಇಲ್ಲ. ಫಾರ್ ದಿ ಫಸ್ಟ್ ಟೈಮ್ ನೋಡಿರೋದು. ಅಷ್ಟು ಜನ ಇದ್ದರು. ನೋಡ್ತಾ ಇರ್ಬೋದು, ಅವಳನ್ನ ಕೂಡ ಮಾಮ ಎತ್ಕೊಂಡಿದ್ರು. ಅವರು ಕೂಡ ಹೇಳ್ತಾಯಿದ್ರು ಹಾಯ್ ಮಾಡು ಅಂತ. ಆದರೆ ಅವಳು ಮಾತ್ರ ನನ್ನ ಹೊಡೆಯೋದು ಗಿಲ್ಲೋದು ಮಾಡ್ತಾನೆ ಇದ್ಲು. ಹಾಗೆ ಇನ್ನೊಂದೇನಂದರೆ, ಈ ದೇವಸ್ಥಾನದಲ್ಲಿ VIP ಥರ ಬಂದುಬಿಡ್ತಾರೆ. ಯಾಕಂತಲೇ ಗೊತ್ತಿಲ್ಲ, ಸುಮ್ಮನೆ ಸೈಡ್ ಸೆಂಟ್ರಲ್ಲೆಲ್ಲ ಬಂದುಬಿಡ್ತಾರೆ. ತುಂಬಾ ಅಲ್ಲೊಂದು ಕಿರಿಕಾಯಿತು, ಅದನ್ನು ನೋಡಿಕೊಂಡು ಮುಂದಕ್ಕೆ ಬಂದ್ವಿ. ಇದು ಬಂದು ದೇವರ ಸ್ಥಾನದಲ್ಲೆಲ್ಲ ಮೆರವಣಿಗೆ ಮಾಡ್ತಾರಲ್ಲ, ಮೆರವಣಿಗೆ ದೇವರಿದು. ಇದಕ್ಕೆ ಹೂವು, ಕಡ್ಡಿ, ಕರ್ಪೂರ ಎಲ್ಲ ಇಲ್ಲಿ ಕೊಟ್ಟು ಪೂಜೆ ಮಾಡಿಸ್ಕೊಳ್ಬೇಕು.
ಇದು ಯಾವಾಗಲೂ ನಾವು ಹೋದವಾಗೆಲ್ಲ ಹೊರ್ಗಡೆನೇ ಇರುತ್ತೆ, ಏನು ಒಳಗಡೆ ತಗೊಂಡೋಗಲ್ಲ. ಅಂದರೆ ಪೂಜೆ ಮಾಡಿಬಿಟ್ಟು ಒಳಗಡೆ ತೊಗೊಂಡೋಗಿರ್ತಾರೆ ಈವ್ನಿಂಗ್ ಅಷ್ಟರಲ್ಲಿ. ಬೆಳಗ್ಗೆ ಹೊತ್ತೆಲ್ಲ ಹೊರಗಡೆ ತೊಗೊಬಂದು ಅದನ್ನೆಲ್ಲ ನೀಟಾಗಿ ಮೆರವಣಿಗೆ ಮಾಡಿ ಏನೇನೋ ಡಿಫ್ರೆಂಟಾಗಿ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ಅಷ್ಟೇ. ಹಾಗೆ ಪಾಪು ಯಾರು ಅಂದರೆ ಸ್ವಲ್ಪ ಅವ್ರ ಅಕ್ಕ ಒಬ್ಬಳಿದ್ದಾಳೆ, ಅವ್ರ ಥರನೇ ಕಾಣಿಸಿದ್ರೆ ಅವ್ರ ಹತ್ರ ಹೋಗ್ಬಿಡ್ತಾಳೆ. ಅವ್ರು ಅಂದ್ಬಿಟ್ಟು ಯಾರೇ ಸ್ವಲ್ಪ ಹುಡುಗಿ ಥರ ಇದ್ದರೆ ಅವ್ರ ಹತ್ರ ಹೋಗ್ಬಿಡ್ತಾಳೆ. ಅದು ಏನು ಅಂತಲೇ ಗೊತ್ತಿಲ್ಲ. ಇಲ್ಲೇ ಇದ್ದಾಳೆ ನೋಡಿ ಅವಳೇ ಅವಳು ಅಂದ್ಬಿಟ್ಟು ಎಲ್ಲರ ಹತ್ರನೂ ಹೋಗ್ತಾ ಇರ್ತಾಳೆ. ನಾವು ಸರಿ ಬಿಡು ಆಯಿತು ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಹಾಗೆ ಈ ಕ್ಲಿಪ್ಪಿಂಗ್ಸ್ ಬಂದ್ಬಿಟ್ಟು ಮಾಮ ತೆಗ್ದಿರೋದು. ನಾನು ಯಾವಾಗಲೂ ಅಂತ ಇರ್ತೀನಿ, ನೀನು ಏನೂ ವೀಡಿಯೋನೇ ಮಾಡಿಕೊಡಲ್ಲ ಅಂತ. ನಾನು ಏನು ವೀಡಿಯೋ ಮಾಡಿಕೊಡ್ಲಿ, ನೀನೇ ಮಾಡ್ಕೊಳ್ಬೇಕು ಅದನ್ನೆಲ್ಲ ಅಂತ ಇರ್ತಾರೆ. ಯಾಕಂದರೆ ಅವ್ರಿಗೆ ವೀಡಿಯೋಸ್ ಅಷ್ಟು ಇಷ್ಟ ಆಗಲ್ಲ ಮಾಡೋದು. ಅಂದರೆ ಏನಾದರೂ ಇದ್ದರೆ ಮೇಯ್ನ್ ಇದ್ದರೆ ನಾನು ಏನಾದರೂ ಮಾಡ್ತಿದ್ರೆ ಅವಾಗ ಮಾಡಿಕೊಡ್ತಾರೆ. ಸುಮ್ಮನೆ ನಾನು ಫ್ರೀಯಾಗಿದ್ದು ಅವ್ರು ವೀಡಿಯೋ ಮಾಡು ಅಂದರೆ ಮಾಡಲ್ಲ. ಅದಕ್ಕೋಸ್ಕರ ಸರಿ ಆಯಿತು ಅಂತ ಹೇಳ್ಬಿಟ್ಟು ಇದೊಂದು ಪುಟಾಣಿ ವೀಡಿಯೋ ಮಾಡಿಕೊಟ್ರು. ಯಾವುದೋ ಒಂದು ವೀಡಿಯೋ ಮಾಡಿಕೊಟ್ರಲ್ಲ ಅಂದ್ಬಿಟ್ಟು ಖುಷಿ ಆಯಿತು. ನಾನು ಕೂಡ ಅಷ್ಟೇ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ರೇಷ್ಮೆ ಸೀರೆನ ಹಾಕ್ಕೊಂಡು ಹೋಗ್ತೀನಿ. ನನಗೆ ಏನೋ ಒಂಥರ ಖುಷಿ. ಅದಕ್ಕೋಸ್ಕರ ಅಮ್ಮ ಮನೇಲಿದ್ದಲ್ಲ, ಅಮ್ಮ ಸಾರಿನೇ ಹಾಕ್ಕೊಂಡು ಹೋದೆ. ಹಾಗೆ ಇಲ್ಲಿ ದೇವಸ್ಥಾನದಲ್ಲಿ ಒಂದು ರೂಲ್ಸ್ ಕೂಡ ಹಾಕಿರೋ ನೋಡ್ತಾ ಇರ್ಬೋದು. ಸ್ಯಾರಿ ಪಂಚೆ ಹಾಕೋಬೇಕು, ಟಿ ಶರ್ಟು ಪ್ಯಾಂಟು ಅದೆಲ್ಲ ಬರಬಾರ್ದು ಅಂತ. ಅದು ಕೂಡ ತೋರಿಸ್ತಾಯಿದ್ರು ಮಾಮ. ನೋಡು ಅಂತ ನಾನು ಹೇಳ್ತಿದ್ದೆ, ನಾನೇನು ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಹಾಕೋಬರಲ್ಲ ಬಿಡಿ ದೇವಸ್ಥಾನಕ್ಕೆ ಅಂತ. ಆ್ಯಕ್ಚುಲಾಗೆ ಸ್ಯಾರಿ ಹಾಕ್ಕೊಳೋದ್ರೆ ಒಂದು ಇಂಡಿಯನ್ ಕಲ್ಚರ್ ಆಗಿರುತ್ತೆ. ಅದಕ್ಕೋಸ್ಕರ ಸ್ಯಾರಿ ಹಾಕ್ಕೊಳೋದು ಒಂದು ಚೆನ್ನಾಗೂ ಕಾಣಿಸುತ್ತೆ, ಹೆಣ್ಮಕ್ಳು ಒಳ್ಳೇದು ಕೂಡ ಅಂತ ಹೇಳ್ತೀನಿ. ಹಾಗೆ ತುಂಬ ಜನ ನನ್ನ ವ್ಲಾಗ್ಸ್ನ ಕೇಳ್ತಾಯಿದ್ರು, ಡಿಫ್ರೆಂಟ್ ವ್ಲಾಗ್ಸ್ನ. ಅದನ್ನು ಕೂಡ ಟ್ರೈ ಮಾಡ್ತೀನಿ. ಅಮ್ಮ ಮನೆಗೆ ಹೋಗಿರೋದ್ರಿಂದ ಸ್ವಲ್ಪ ಡಿಲೇ ಆಗ್ತದೆ. ಅದನ್ನು ಸಪ್ರೇಟಾಗಿ ಕೂತ್ಕೊಂಡು ಮಾಡಬೇಕು. ನನ್ನ ಮಗಳಂತೂ ಏನು ಮಾಡೋಕ್ಕೂ ಬಿಡಲ್ಲ. ಯಾಕಂತ ಹೇಳಿದ್ರೆ ಅವಳು ಸ್ವಲ್ಪ ಈಗ ಆಟ ಆಡಬೇಕು, ಓಡಾಡಬೇಕು, ಅದು ಮಾಡಬೇಕು ಇದು ಮಾಡಬೇಕು. ಅದಕ್ಕೋಸ್ಕರ ಡಿಲೇ ಆಗ್ತಾಯಿದೆ. ಓಕೆ ಗೈಸ್, ನೆನ್ನೆ ತಾನೇ ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಿದ್ದೀವಿ ಅಂತ. ನೀವೇನಾದರೂ ಮಿಸ್ ಮಾಡ್ಕೊಂಡಿದ್ರೆ ವ್ಲಾಗ್ನ ನೋಡಿ. ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದೆ ವ್ಲಾಗ್ಸ್ನ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಹೇಳಿ ವಿಡಿಯೋನ ವಾಚ್ ಮಾಡೋಕ್ಕೆ. ಇಷ್ಟ ಆದರೆ ಒಂದು ಪುಟಾಣಿ ಲೈಕ್ ಕೂಡ ಕೊಡಿ. ಹಾಗೆ ದೇವಸ್ಥಾನಕ್ಕೆ ಒಳಗಡೆ ಹೋದ್ವಿ. ಅಲ್ಲೂ ಕೂಡ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇದೆ. ದೇವ್ರನ್ನೆಲ್ಲ ವ್ಲಾಗ್ನ ಮಾಡಬಾರ್ದು ಅಂತ. ಆದರೂ ಪುಟಾಣಿಗೆ ಮಾಡ್ಕೊಂಡಿದ್ದೆ. ನನಗೇನೋ ಗೊತ್ತಿಲ್ಲ, ಈ ದೇವಸ್ಥಾನಕ್ಕೆಲ್ಲ ಹೋದರೆ ತುಂಬಾ ಇಷ್ಟ ವ್ಲಾಗ್ಸ್ನ ಮಾಡೋಕ್ಕೆ. ಆದರೆ ಅಲ್ಲಿ ಪರ್ಮಿಷನ್ಸ್ನ ಕೊಡಲ್ಲ. ಯಾಕಂತಲೇ ಗೊತ್ತಿಲ್ಲ, ಯಾಕೆ ವೀಡಿಯೋಸ್ ಮಾಡಬಾರ್ದು, ಫೋಟೋಸ್ ತಗೋಬಾರ್ದು ಅಂತ. ನಂಗೆ ಏನು ಇದು ರೂಲ್ಸು ಅಂತಲೇ ಅರ್ಥ ಆಗಲ್ಲ. ಸುಮ್ಮನೆ ತಗೋಬೇಡಿ ಅಂತ ಬೈತಾ ಇರ್ತಾರೆ. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಪುಟಾಣಿಗೆ ತೊಗೊಂಡೆ. ನಮ್ಮನೆ ಒಂದೇ ದೇವ್ರು ಈಗ ಬರುತ್ತೆ ನೋಡ್ತಾ ಇರ್ಬೋದು. ಆದರೂ ಈ 500 ಬೈತಾನೆ ಇದು, ತೆಗಿಬೇಡಮ್ಮ ಅಂತ. ಅಲ್ಲಿಗೂ ಕೈಯೆಲ್ಲ ಹಿಂಗೆ ಇಟ್ಕೊಂಡು ತೆಗ್ದೆ. ನೋಡ್ತಾ ಇರ್ಬೋದು ಎಷ್ಟು ಮುದ್ದಾಗಿ ಕಾಣಿಸ್ತಿತ್ತು ಅಂದರೆ ತುಂಬಾ ಮುದ್ದಾಗಿ ಕಾಣಿಸ್ತಿತ್ತು. ತುಂಬಾ ಖುಷಿ ಕೂಡ ಆಗ್ತಾಯಿತ್ತು. ಆ ದೇವ್ರನ್ನ 2 ನಿಮಿಷ ನೋಡಿದ್ರೂ ಕೂಡ ಒಂಥರ ಮನ್ಸಿಗೆ ನೆಮ್ಮದಿ, ಸಮಾಧಾನ, ಶಾಂತಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲ. ನಮ್ಮ ಮನೆ ದೇವ್ರ ಹೆಸರು ಬಂದು ತಿಮ್ಮರಾಯ ಸ್ವಾಮಿ. ಆ್ಯಕ್ಚುಲಾಗಿ ಅಲ್ಲಿ ಬಂದು ಒಂದು ಹುತ್ತ ಹಾಕಿದೆ. ಆ ಹುತ್ತದ ಬಾಲ ಈ ಕಡೆಗಿದೆ. ಇದು ಕೂಡ ಪೂಜೆ ಮಾಡ್ತೀವಿ. ನೋಡ್ತಾ ಇರ್ಬೋದು ಅಲ್ಲಿ ನಾಮ ಥರ ಕಾಣಿಸ್ತದಲ್ಲ, ಅದು ಹುತ್ತದ ಬಾಲ ಅಂದರೆ ಹಾವಿನ ಬಾಲ. ಅದನ್ನೆಲ್ಲ ಪೂಜೆ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ. ಪ್ರಸಾದ ಕೂಡ ಕೊಡ್ತಿದ್ರು. ಪ್ರಸಾದ ಬಂದು ಲಾಡು ಮತ್ತು ಚಿತ್ರಾನ್ನ ಕೊಟ್ಟಿದ್ರು. ಅದನ್ನೆಲ್ಲ ತಿಂದ್ಕೊಂಡು ನಾವು ಮನೆಗೆ ಬರೋಷ್ಟರಲ್ಲಿ 1:30. ಅಪ್ಪ ಸ್ವಾಮಿ, ಒಂಥರ ದೊಡ್ಡ ಟ್ರಾವೆಲೇ ಆಗಿಬಿಟ್ಟಿತ್ತು. ಒಂಥರ ಸುಸ್ತಾಗ್ಬಿಡ್ತು. ಯಾಕಂತಲೇ ಗೊತ್ತಿಲ್ಲ. ಹೋಗೋವಾಗಿರೋ ಅಷ್ಟು ಹುಮ್ಮಸ್ಸು ಬರೋಷ್ಟರಲ್ಲಿರಲ್ಲ. ಯಾಕಂದರೆ ತುಂಬಾ ಸುಸ್ತಾಗ್ಬಿಟ್ಟಿರ್ತೀವಿ ಟ್ರಾವೆಲ್ ಮಾಡಿ. ಹಾಗೆ ಚಿತ್ರಾನ್ನ ಕೂಡ ಸಖತ್ತಾಗಿತ್ತು. ಚಿತ್ರಾನ್ನ ಎಲ್ಲ ತೊಗೊಂಡು ತಿಂದು 2 ಪ್ಲೇಟ್ ಕೂಡ ತೊಗೊಂಡ್ವಿ. ಹಾಗೆ ಬರಬೇಕಾದ್ರೆ ಚಿಕ್ಕ ತಿರುಪತಿ ಮೇಲೆ ಬಂದ್ವಿ. ಚಿಕ್ಕ ತಿರುಪತಿ ಅಂತೂ ಎಷ್ಟು ರಶ್ ಅಂದರೆ ಬೇಡ. ಹಾಗೆ ಚಿಕ್ಕ ತಿರುಪತಿಯಿಂದ ಈಚೆಯಿಂದನೇ ನೋಡಿಕೊಂಡು ದೇವಸ್ಥಾನನ ಮನೆಗೆ ಬಂದ್ವಿ. ಓಕೆ ಗೈಸ್, ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.